ನಿರೀಕ್ಷೆಗಳು ಚಾಲೆಂಜಸ್ಗಳ ಬಗ್ಗೆ ಕಳೆದ ಒಂದು ವಾರದಿಂದಲೂ ಮಾತಾಡ್ತಾ ಇದ್ವಿ. ಬಟ್ ನಿನ್ನೆಯ ಪ್ರಸಂಗ ನೋಡಿದಾಗ ಎಲ್ಲ ಒಂದ್ ಕಡೆ ಅಂದ್ರೆ ಈಗ 13 ಜನ ಯಾರು ಮಂತ್ರಿಗಿರಿ ಅಂತ ಕಂಡ್ರು, ಇದು ಹಳೆ ವೈನು ಹೊಸ ಬಾಟ್ಲ್ ತರ ಏನಾದ್ರು ಕಾಣಿಸ್ತಾ ಇದೆಯಾ ನಮ್ಗೆ? ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಏನು ಹೊಸ ತಲೆಗಳನ್ನ ತರಲಿಲ್ಲ, ಎಲ್ಲ ಹಳಬ್ರನ್ನೇ ತಗೊಬಂದ್ರೆ ಏನ್ ನಿರೀಕ್ಷೆ ಮಾಡ್ಬೋದು? ಅಂಡ್ ಈ ರೀತಿಯ ಕಾಮೆಂಟ್ ಗಳನ್ನ ಕಾಂಗ್ರೆಸ್ ಹೆಂಗ್ ಮೆಟ್ಟಿ ನಿಲ್ಲುತ್ತೆ? ಅಲ್ಲ, ಇದು 13 ಜನ ಮಾತ್ರ ಮಾಡಿದ್ದಾರೆ. ಸರ್ಕಾರ ಟೇಕ್ ಆಫ್ ಆಗಿದೆ. ನಾನು ಹೆಚ್ಚು ನೆಗೆಟಿವ್ ಆಗಿ ಸರ್ಕಾರದ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಈ ಅಧಿಕಾರ ಹಸ್ತಾಂತರ ಅನ್ನೋದು ಕೇವಲ 1% ಟು ಪರ್ಸನ್ ಆಗಿಲ್ಲ, ಒಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗಿರೋದು, ಪವರ್ ಟ್ರಾನ್ಸ್ಫರು. ಹೀಗಾಗಿ ಇನ್ನೂ 20 ಜನಕ್ಕೆ 25 ಜನಕ್ಕೆ ಸ್ಕೋಪ್ ಇದೆ, ಇನ್ನು ಬಾಕಿ ಇದೆ. ಬಟ್ ಫಸ್ಟ್ ಲುಕ್ಕಲ್ಲಿ ಯಾವ ಒಂದು ಸಂದೇಶನ ಕಳಿಸ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಯಂಗ್ಸ್ಟರ್ಸ್ಗಳಿಗೆ ಆದ್ಯತೆ ಕೊಡೋದು, ವುಮೆನ್ನಿಗೆ ಆದ್ಯತೆ ಕೊಡೋದು, ಈ ಥರದ್ದು ಅಂಥ ಸಂದೇಶನ ಕಳ್ಸೋಕ್ಕಾಗಿಲ್ಲ. ಅಂದರೆ ಫಸ್ಟ್ ಸ್ಟೇಜಲ್ಲಿ ಒತ್ತಡವನ್ನು ನಿವಾರಿಸ್ಕೊಳ್ಳೋದು ಮತ್ತು ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಒಂದು ಸಂದೇಶ ರವಾನೆ ಮಾಡೋದು, ಎಚ್ಚರಿಕೆ ಹೆಜ್ಜೆ, ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಕರೀತಾರಲ್ವಾ, ಅಂಥದ್ದಕ್ಕಷ್ಟೇ ಆದ್ಯತೆ ಕೊಟ್ಟಿದ್ದಾರೆ. ಮತ್ತೆ ಈಗ ಫಸ್ಟ್ ಕಂತಲ್ಲಿ ತಗೊಂಡಿರೋರನ್ನ ಯಾರನ್ನು ಅವರು ಅಪೋಸ್ ಮಾಡೋ ಲೆವೆಲಲ್ಲೂ ಇಲ್ಲ. ಈಗ ಪರಮೇಶ್ವರು ಈಗ ದಲಿತ ನಾಯಕ ಅಂತಿತ್ತು, ದಲಿತ ನಾಯಕರು CM ಆಗಬೇಕು ಅನ್ನೋ ಕಾರ್ಡನ್ನು ಸಿದ್ದರಾಮಯ್ಯ ಪ್ಲೇ ಮಾಡಿದ್ರು. ಅವರಿಗೆ ಮಾಡೋಕ್ಕಾಗಿಲ್ಲ. ಶಿವಕುಮಾರ್ ಅವರು ಹ್ಯಾಸ್ ಟು ಸೆಂಡ್ ಎ ಸಿಗ್ನಲ್ ಅಮಂಗ್ ದಿ ಕಮ್ಯುನಿಟಿ, ನಾನು ಪ್ರೋ ದಲಿತ ಇದ್ದೀನಿ ಅಂತ. ಈಗ DCMಗೆ ಒಪ್ಪದಲ್ಲೇ ಇರೋರು ಒಂದು DCM ದಲಿತ ನಾಯಕರಿಗೆ ಇರಲಿ ಅಂತ ಒಪ್ಪೋದ್ರ ಮೂಲಕ ನಾನು ದಲಿತರು ಪರವಾಗಿದ್ದೀನಿ ಅನ್ನೋದು ಒಂದು ಇನ್ಕ್ಲೂಸಿವ್ ಪಾಲಿಟಿಕ್ಸನ್ನು, ಒಂದು ಸಂದೇಶನ ಅವ್ರು ರವಾನೆ ಮಾಡಿದ್ದಾರೆ. ಅದನ್ನು ನೀವು ಪೊಲಿಟಿಕಲ್ ಸ್ಟ್ರಾಟಜಿ ಅಂತಲಾರು ಅಂದ್ಕೊಳ್ಳಿ, ಸಿದ್ದರಾಮಯ್ಯನವರು ಒತ್ತಡ ಅಂತಲಾರು ಅಂದ್ಕೊಳ್ಳಿ ನೀವು. ಹೀಗಾಗಿ ಈಗ ಕೂರೂಬರಿಗೆ ಸಿದ್ದರಾಮಯ್ಯನವರ ಗೈರ್ಹಾಜರಿಯಿಂದ ಅವರ ಮಗನಿಗೆ ಬೈರತಿ ಬಸವರಾಜು, ಕುರುಬ ಸಮುದಾಯಕ್ಕೆ ಬೈರತಿ ಸುರೇಶ್ ಅವರಿಗೆ, ಹೀಗಾಗಿ ಸಮುದಾಯಗಳಿಗೆ ಅವರು ಒಂದೊಂದು ಸಂದೇಶ ರವಾನೆ ಮಾಡೋದಕ್ಕೆ ನಿನ್ನೆ ಸಿದ್ದರಾಮಯ್ಯ ಬೈರತಿ ಸುರೇಶ್ ವುಮೆನ್ಗೆ ತಗೋಬೇಕಿತ್ತು. ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡೋ ವುಮೆನ್ಗೆ ತಗೋಬೇಕಿತ್ತು. ಅದು ನಾನು ಬಹುಶಃ ಅವ್ರ ಅಂದ್ರೆ ಕಾಂಗ್ರೆಸ್ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ, ಒಂದ್ ಸೆಕೆಂಡ್ ನಾಗೇಂದ್ರ ಅವರೇ ಒಂದ್ ಸೆಕೆಂಡ್, ತಿಂಗಳು 2,000 ರೂಪಾಯಿ ಕೊಡ್ತೀವಿ, ಇನ್ನೇನ್ ಹೆಚ್ಚಿಗೆ ಕೊಡೋದು ಅನ್ನೋ ಮನಸ್ಥಿತಿಗೆ ಹೋದ್ರ? ಒಬ್ರನ್ನ ಅಟ್ಲೀಸ್ಟ್ ಒಬ್ರನ್ನಾದ್ರೂ ನೀವು ನೆನೆ ಹೆಸರಿಗಾರು ತಗೋಬೇಕಿತ್ತು. ಹೆಸರಿಗಾದ್ರು ಅವ್ರು ತಗೋಬೇಕಿತ್ತು. ಪುರುಷ ಪ್ರಧಾನ ಕ್ಯಾಬಿನೆಟ್ ಐತೆ ಹೊರತು ಮಹಿಳಾ ಪ್ರಧಾನ ಕ್ಯಾಬಿನೆಟ್ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಲ್ಲ, ಇನ್ನೇನಕ್ಕೆ? ಕ್ಯಾಬಿನೆಟ್ ಆಗೋದ್ ಬೇಡ, ಮಹಿಳೆಯರು ಒಬ್ರಿಗೆ ಮಾನ್ಯತೆ ಕೊಡ್ಬೋದು. ಮಹಿಳೆಯರಿಗೆ ಆದ್ಯತೆ ಅನ್ನೋದು ಒಂದು ನಿಮಿಷ ನೋಡಿ. ನಾವು ಒಂದು ಹೊಸ ಈಗ ಇನ್ನು 3 days ಇದೆ ನಾಮಿನೇಷನ್ಗೆ. ಸಡನ್ ಆಗಿ ನಾವು ಈ 14 ಜನನು ಮಾಡಬಾರ್ದು ಅಂತ ಇದ್ವಿ. ಒಂದು 2-3 ಜನನ ಮಾಡೋಣ, ಆಮೇಲೆ ಇನ್ನೊಂದು ವಾರದೊಳಗಡೆ ಎಲ್ಲನೂ ಎಂಟು ಮಾಡೋಣ ಅಂತ. ಅಲ್ಲ ಒಂದ್ ನಿಮಿಷ, ಧೈರ್ಯದ ಬಗ್ಗೆ ಅದ್ರ ಅವಶ್ಯಕತೆ ಇಲ್ಲ ವಿದ್ಯಾ, ಕೇಳಿಸ್ಕೊಳ್ಳಿ. ಇನ್ನ ಕೇವಲ ಇನ್ನೊಂದು 4 ವಾರದೊಳಗಡೆ ಮತ್ತೊಮ್ಮೆ ಏನು ರಿಮೈನಿಂಗ್ 20 ಪೊಸಿಷನ್ಸ್ ಇದೆ ಮಿನಿಸ್ಟರ್ನ, ಅದಷ್ಟನ್ನು ಕೂಡ ಕೊಡ್ತೀವಿ ನಾವು. ಎರಡನೇ ಸಲ ನೀವು ಹೆಣ್ಮಕ್ಳನ್ನ ತರಲ್ಲ ಅನ್ನೋದು ಪ್ರಶ್ನೆ ಇಲ್ಲ, ಹೆಸರಿಗಾದ್ರೂ ಒಬ್ರು ಇರ್ಬಾರ್ದೇನ್ರಿ? ನೆನ್ನೆ ಆಯ್ತು, ನಿಮ್ ಡಿಮ್ಯಾಂಡ್ ಅನ್ನು ಪರಿಷ್ಕರಿಸ್ತೀವಿ. ಇನ್ನೆಂತ ಪರಿಷ್ಕರಣೆ? ನೆನ್ನೆ ಮುಗ್ದೋಯ್ತಲ್ಲ, ಏನೋ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಬಿಟ್ಬಿಟ್ಟು ರೆವಿನ್ಯೂ ಕೊಡ್ತೀರಾ ವುಮೆನ್ಗೆ? ನೀವು ಇರಿಗೇಷನ್ ಕೊಡ್ತೀರಾ? ಕೊಡಿ. ನಾವು ಪೋರ್ಟ್ಫೋಲಿಯೋ ಕೊಡ್ತಾ ಇರೋದು ಅವರ ಕ್ರೆಡಿಬಿಲಿಟಿಗೆ ಹೊರತು, ಅವರ ಪೊಟೆನ್ಶಿಯಲ್ಗೆ ಹೊರತು ಯಾವುದೋ ಸೆಂಟ್ರಲ್ ಬಿಟ್ಟ ಕೊಟ್ಟಿದ್ದೀರಿ. ಭೂತ ಮಾತಾಡಬೇಡಿ. ಹಿಂದಿನ CM ಯಾಕೆ ಮಾಡ್ಲಿಲ್ಲ ನೀವು? ನಾಟಕ ನಿಮ್ಮ ಇದಕ್ಕೆ
ಮಾಡೋರು ಯಾವ ಮಹಿಳೆಯರನ್ನ consider ಮಾಡಿಲ್ಲ. ನಾಟಕವನ್ನು ಇವತ್ತು ನಿಲ್ಲಿಸಿ. ರಾಜ್ಯದ ಮಹಿಳೆಯರಿಗೆ ಬರ್ತದೆ ಪ್ರಧಾನಮಂತ್ರಿ ಮಾಡಿದ್ದೀವಿ ನಾವು. ಅವಕಾಶ ಇಂದಿರಾ ಗಾಂಧಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದೀವಿ. ಅದಾದ್ಮೇಲೆ ನಿಮ್ಮ ಪಕ್ಕದಲ್ಲಿ ಮೋದಿ ಅವರು ತೆಗೆದು ಮಾಡಿ ನೋಡೋಣ. ನಿರ್ಮಲಾ ಸೀತಾರಾಮನ್ ಅವರ ಪ್ರಧಾನಮಂತ್ರಿ ಮಾಡಿ ತಾಕತ್ತಿದ್ರೆ ಮುಂದೆ ಮಹಿಳಾ ಮೀಸಲಾತಿ ಮಹಿಳಾ ಮೀಸಲಾತಿ ತರೋ ಸಾಮರ್ಥ್ಯ ಯೋಗ್ಯತೆ ಹೌದು. ಯಾಕೆ ನಾವು ಉತ್ತರಾಯಣಕ್ಕೆ ಮಹಿಳಾ ವಿರೋಧ ಮಾಡಿದ್ದಕ್ಕೆ ಒಂದ್ ನಿಮಿಷ ನಿಲ್ಲಿಸಿ. ಈ ದೇಶದ ಮಹಿಳೆಯರು ನಿಮಗೆ ಒಂದ್ ಸೆಕೆಂಡ್ ಇರಿ. ನಿನ್ನೆ ನೀವು ಮಾಡ್ಕೊಂಡಿರೋದು ಎಡವಟ್ಟು, ದಯವಿಟ್ಟು ಅದನ್ನ ಎಡವಟ್ಟಲ್ಲ. ಯಾವ್ದು ಎಡವಟ್ಟಲ್ಲ? ಒಂದ್ ನಿಮಿಷ. ಮಾತಿದ್ರೆ ಹೆಣ್ಮಕ್ಳು ಪರವಾಗಿ ಹೆಣ್ಮಕ್ಳು ಪರವಾಗಿ ಏನಾದ್ರು ಹೆಸರು ಒಬ್ರು ಹೆಣ್ಮಕ್ಳಾಗಿ ಮಂತ್ರಿ ಆಗ್ತಾರೆ ನೀವು. ಮಾಡ್ತೇವೆ, ವೆಯ್ಟ್ ಮಾಡಿ. ಒಂದ್ ನೆನ್ನೆ ನಿಮಿಷ ಆ ಕೇಳಿಸ್ಕೊಳ್ಳಿ. ಕಾರ್ಯಕ್ರಮ ಒಂದ್ ನಿಮಿಷ ಒಂದ್ ನಿಮಿಷ ರೀ. ನಮ್ಮಲ್ಲಿ ಮಾಡಿದ್ವಿ. ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ತಕ್ಕಂಥವ್ರೆ ಮಹಿಳಾ ವಿರೋಧಿ ಅಂತ ಕಳ್ಸ್ಕೊಂಡ್ಬಿಟ್ರಲ್ಲ ಮೇಡಮ್ ಕಣವೀರೆಲ್ಲ. ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ತೋರಿಸಿದ ಅಗೌರವ ಇದಷ್ಟೇ. ಮಾಡಿದೀವಲ್ಲ ಹಿಂಗ್ ಕಚ್ಚಾಡಿದ್ರೆ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾ ಇರೋರು ಮುಂದಕ್ಕೆ ಹೋಗ್ಬಿಡ್ತಾರೆ. ನಿಮ್ಗೆ ಕಿಚ್ಚಾಟ ಮುಖ ನೋಡಕ್ಕಾಗದೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಹಂಗ್ ಮಾಡ್ಬೇಡ್ರಿ ನನ್ನ ಪ್ಯಾನಲ್ ಅಲ್ಲಿ. ವೇಟ್